ನನ್ನ ಹೆಸರು ಅಮೋಘ್. ಒಂದು ದೊಡ್ಡ ಕಂಪ್ನೀಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅದರಲ್ಲೇನು ಸ್ಪೆಷಲ್ ಅಂತೀರಾ? ಇದಕ್ಕೆಲ್ಲ ಕಾರಣ ಅವಳು, ನನ್ನ ಹುಡುಗಿ. ನಾವು ಹುಡುಗರೇ ಹಾಗೆ, ಪ್ರೀತಿ ಅಂತ ಬಂದರೆ ಸಮುದ್ರಕ್ಕೆ ಕಲ್ಲಾಗಿ ದಾಟ್ಬಿಡ್ತೀವಿ. ಇನ್ನು ಸೆಟ್ಲಾಗೋದೆಲ್ಲ ಒಂದು ಮ್ಯಾಟ್ರ. ಇಲ್ಲಿ ಪ್ರತಿಯೊಬ್ಬರು ಲವ್ ಮಾಡಿದವರು. ಎಲ್ಲರೂ ಲೈಫಲ್ಲೂ ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಅಲ್ವಾ? ಬಟ್ ಎವ್ರಿ ಲವ್ ಈಸ್ ಯುನೀಕ್. ನಿಮ್ಗಳ ಥರ ನಂದೊಂದು ಕತೆ, ಲವ್ ಸ್ಟೋರಿ. ಬನ್ನಿ, ನನ್ನ ಕತೆನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಲೋ ರೀ ಅಮೋಘ್, ಎಲ್ರಿ ರಿಪೋರ್ಟು? ಇವತ್ತು ರಿಪೋರ್ಟ್ ಕಳಿಸ್ಬೇಕಾಯ್ತು, ನೆನಪಿದೆ ಅಲ್ವಾ? ನಾಳೆನೇ ಕ್ಲೈಂಟ್ ಮೀಟಿಂಗ್ ಇರೋದು. ಹಾಂ ಸರ್, ಇವತ್ತು ಕಂಪ್ಲೀಟ್ ರಿಪೋರ್ಟ್ ರೆಡಿ ಇದೆ ಸರ್. ಇವತ್ತು ಸಂಜೆ ಅಷ್ಟರಲ್ಲಿ ಕೊಟ್ಬಿಡ್ತೀನಿ ಸರ್. ಸಡನ್ ಆಗಿ ಔಟ್ ಡೇ ಲೀವ್ ಬೇರೆ ತಗೊಂಡು ಹೋಗಿದ್ಯಾ, ಅದು ಡೈರೆಕ್ಟ್ ಆಗಿ ಇನ್ಫಾರ್ಮ್ ಕೂಡ ಮಾಡ್ತೀಯ, ಮೇಲ್ ಮಾಡಿದ್ಯಾ. ಸಚ್ ಅನ್ ಇರ್ರೆಸ್ಪಾನ್ಸಿಬಲ್ ಇಡಿಯಟ್ ಯು ಆರ್. ಸರ್, ಅದೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಕೆಲಸ ನೆಟ್ಟಗೆ ಮಾಡಕ್ಕಾಗಲ್ಲ ಅಂದ್ರೆ ಯಾಕ್ರೆ ಬೇಕು ಈ ಕೆಲಸ ಎಲ್ಲ ನಿಮ್ಗೆ? ಸಂಜೆ 7 ಗಂಟೆ ಅಷ್ಟರಲ್ಲಿ ನನಗೆ ರಿಪೋರ್ಟ್ ಬೇಕಷ್ಟೇ. ಸೆಂಡ್ ಮಾಡಿಲ್ಲ ಅಂದ್ರೆ ರಿಸೈನ್ ಮಾಡಿ ಹೋಗ್ತಾ ಇರಿ, ಎಲ್ಲಾದ್ರೂ ಭಿಕ್ಷೆ ಬೇಡಕ್ ಹೋಗಿ. ಅದೇ ಕರೆಕ್ಟ್ ನಿಮಗೆ. ಸರಿ ಸರ್, ಆಯಿತು, ಓಕೆ. ಏನು ಇವ್ನ ಮನೆ ಕೆಲಸವನ್ನು ಮಾಡ್ಕೊಂಬಿಟ್ಟವನೆ, ಕಿತ್ತು ನನ್ನ ಮಗನ ತಗೊಂಡ್ಬಂದು. ಇನ್ನು ಎಷ್ಟು ದಿನ ಅಂತ ನಾವು ಈ ಬಾಡಿಗೆ ಮನೇಲಿ ಇರೋದಪ್ಪ? ನಮ್ಮದು ಅಂತ ಒಂದು ಮನೆ ಇಲ್ವಲ್ಲೋ? ನಿಮ್ಮಪ್ಪ ಮನೆ ಕಟ್ಟಿಸ್ತೀನಿ ಅಂತ ಸಾಲ ಮಾಡಿ ಎಲ್ಲ ಜವಾಬ್ದಾರಿನೂ ನಿಂತಲೆ ಮೇಲೆ ಹಾಕಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟ. ನಿನ್ನ ತಂಗಿ ಬೇರೆ ಇದ್ದಾಳೆ, ಮಕ್ಕಳನ್ನೊಂದು ದಡ ಮುಟ್ಟಿಸ್ಬಿಡಪ್ಪ, ಸಾಕು, ಇನ್ನೇನು ಬೇಡ. ಯಾಕೆ ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ನಮ್ಮ ಮ್ಯಾನೇಜರ್ದು ಎಂಥ ಆರೋಧನೆ ಗೊತ್ತಾ? ಯಾಕೆ ನಿನಗೆ ಗೊತ್ತಿಲ್ವಾ? ನನ್ನ ಕೇಳ್ತಿದ್ಯಾ? ನೀ ನನ್ನ ಮೀಟಾಗಿ ಎಷ್ಟು ದಿನ ಆಯಿತು ಅಂತ ಗೊತ್ತಾ? ಅದಾ, ಕಾಲ್ ಮಾಡಿದ್ರೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಲ್ಲ, ಮೆಸೇಜಸ್ಗೆ ರಿಪ್ಲೈನೇ ಇಲ್ಲ. ನಿನ್ನ ಫ್ರೆಂಡ್ ರಮೇಶ್ ಸೌಮ್ಯನ್ ಬಿಟ್ಟೋದ್ನಲ್ಲ, ಹಾಗೆ ನೀನು ನನ್ನ ಬಿಡ್ಬೇಕಂತಿದ್ಯಾ ಹೇಗೆ? ಏನೇ ಲೂಸ್ ಥರ ಮಾತಾಡ್ತಿದ್ಯಾ? ಹೇಳಿರ್ಲಿಲ್ವಾ ಕೆಲಸ ಇದೆ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ? ಯಾವಾಗ ನೋಡಿದ್ರು ವರ್ಕು. ನಾನೊಬ್ಳು ಇದ್ದೀನಿ ಅನ್ನೋದಾದ್ರೂ ನೆನಪಿದ್ಯಾ ನಿನಗೆ? ಏನು ನೀನೊಬ್ಬನೇ ನಾನು ನಿಮ್ಮ ಕಂಪ್ನಿಲಿ ವರ್ಕ್ ಮಾಡೋದು? ನಾವು ಮೀಟಾಗಿ 1 ಮಂತ್ ಆಯಿತು, ಅದಾದರೂ ಗೊತ್ತಾ ನಿನಗೆ? ಸರಿ ಬಿಡು, ಇವಾಗ ಬಂದಿದ್ದೀನಲ್ಲ, ಮಾತಾಡೋಣ ಬಾ. 1 ತಿಂಗಳಿಂದ ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಯಾವತ್ತಾದರೂ ಕೇಳಿದ್ಯಾ? ನೀನೆಲ್ಲಿ ಕೇಳ್ತೀಯ ಬಿಡು. ನೀನು ನನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ರೆ ತಾನೆ. ಯಾಕೆ ಲೂಸ್ ಥರ ಮಾತಾಡ್ತಿದ್ಯಾ? ಇದಕ್ಕ ನಾನು ಕೆಲಸ ಬಿಟ್ಟು ಬಂದಿದ್ದು. ಏನಕ್ಕೆ ಬರಕೋದೆ? ನಿಮ್ಮ ಹುಡುಗರಿಗೆ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇರುತ್ತೆ, ಬರ್ತಾನೆ ಅಲ್ವಾ ನಿಮ್ಮ ಬುದ್ಧಿನ ನೀವು ತೋರಿಸೋದು. ಏನೇ ಬಿಟ್ರೆ ಜಾಸ್ತಿ ಮಾತಾಡ್ತಾ ಇದೆಯಾ? ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ 24 ಗಂಟೆ ನಿನ್ನ ಜೊತೆಲೇ ಇರೋಕ್ಕಾಗಲ್ಲ. ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೇನೆ ಇದನ್ನ ಯಾವುದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ನಂಗೊಂದು ಹೇಳು, ಲಾಸ್ಟ್ ಟೈಮ್ ಸಿಕ್ತಾಗ ಏನೇ ಹೇಳ್ದೆ ನೀನು? ಏನೇ ಹೇಳ್ದೆ? ಬಾ ನಮ್ಮ ಮನೇಲಿ ಮಾತಾಡು, ನಮ್ಮ ಮನೇಲಿ ನಂಗೆ ಗಂಡು ನೋಡ್ಬಿಟ್ಟಿದ್ದಾರೆ, ನಂಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಬಂದು ಮಾತಾಡು ಅಂತ ಹೇಳ್ದಾ ಇಲ್ವಾ? ಹೇಳ್ದೆ ತಾನೇ? ನಾನೇನು MLA ಮಗನ ಇಲ್ಲ MP ಮಗನ? ಹಾಂ, ನಾನು ಬಂದು ಕೇಳಿದ ತಕ್ಷಣ ನಿಮ್ಮಪ್ಪ ಬಾರಪ್ಪ ಬಾ ಕರ್ಕೊಂಡೋಗು ನನ್ನ ಮಗಳನ್ನ ಅಂತ ಕಳಿಸ್ಬಿಡಕ್ಕೆ? ಸೋ ಕಾಲ್ಡ್ ಮಿಡ್ಲ್ ಕ್ಲಾಸ್, ಏನು ಹೇಳೋ? ಸೋ ಕಾಲ್ಡ್ ಮಿಡ್ಲ್ ಕ್ಲಾಸ್ ಮನೆ ಮಗ ನಾನು. ಅಂಡು ಬಗ್ಸಿ ದುಡಿಬೇಕು. 1 ರೂಪಾಯಿಗೂ ಮನೇಲಿ ಲೆಕ್ಕ ಇಡ್ತಾರೆ, ಗೊತ್ತಾ ನಿನಗೆ? ಅಂಥದ್ರಲ್ಲಿ ನಾನು ಬಂದು, ಅಂಕಲ್ ನಿಮ್ಮ ಮಗಳು ನಂಗೆ ತುಂಬ ಇಷ್ಟ, ನಂಗೆ 20,000 ಸಂಬಳ ಬರುತ್ತೆ, ನಾವು ಬಾಡಿಗೆ ಮನೇಲಿ 5 ಜನ ಇದ್ದೀವಿ, EMI ಅಲ್ಲಿ ತೊಗೊಂಡಿರೋ ಒಂದು ಗಾಡಿ ಇದೆ, ನಿಮ್ಮ ಮಗಳನ್ನ ನಂಗೆ ಮದುವೆ ಮಾಡಿಕೊಟ್ಬಿಡಿ ಅಂದರೆ ಬಾರಪ್ಪ ಕರ್ಕೊಂಡೋಗು, ನನ್ನ ಮಗಳು ನಿನಗೇನೆ ಅಂತ ಕಳಿಸ್ಬಿಡ್ತಾನ ನಿಮ್ಮಪ್ಪ? ಮರ್ಯಾದೆ ಕೊಟ್ಟು ಮಾತಾಡು.
ನಮ್ಮ ಅಪ್ಪ ಅವರು. ಈ ಥರ ಎಲ್ಲ ಕೋಪದಲ್ಲಿ ಕಿರ್ಚ್ಕೊಂಡು ಮಾತಾಡೋ ಆಗಿದ್ರೆ ಮಾತಾಡ್ಲೇಬೇಡ ನೀನು ನನ್ನ ಜೊತೆ. ಕೋಪ ಮಾಡ್ಕೋಬಾರ್ದಾ? ನಿಮ್ಗೇನ್ರಮ್ಮ ಗೊತ್ತು ಹುಡುಗರು ಕಷ್ಟ. ಚಿಕ್ಕ ವಯಸ್ಸಿಂದ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕಿ ಇಷ್ಟುದ್ದ ಬೆಳೆಸಿದ್ದಾರೆ. ಇಷ್ಟುದ್ದ ಆದ್ರೂ ಅವ್ರಿಗೇನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವು ಒಂದ್ ಕಡೆ ಆದ್ರೆ, ಇಷ್ಟಪಟ್ಟಿರೋ ಹುಡುಗಿನ ಎಲ್ಲಿ ಸೆಟ್ಲ್ ಆಗದೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ. ಇಷ್ಟೆಲ್ಲ ಸಾಲದು ಅಂತ ಇವ್ರ ಅಮ್ಮನ ಕೆಲ್ಸದಲ್ಲಿ ಇಂಥ ಬೋಳಿ ಮಕ್ಳು ಹಿಂಸೆ ಬೇರೆ. ನಮ್ ಕೋಪ ಬರಬಾರ್ದು ಅಲ್ವಾ? ಥೂ. ಏ ಅಲ್ಲ, ಇಲ್ಲಿ ನೋಡು, ನೀನು ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ಯಾ ಹೇಳು? ನಾನೇನು ಇಡೀ ದಿನ ನನ್ನ ಜೊತೆಲೇ ಇರು ಅಂತ ಕೇಳ್ತೀನ? 5 ನಿಮಿಷ ಮಾತಾಡಿದ್ರು ನನ್ನ ಜೊತೆ ಮುಂಚೆ ಥರ ಖುಷಿಯಾಗಿ ಮಾತಾಡು ಅಂತ ಕೇಳುತ್ತಪ್ಪ. ನೀವು ಹುಡುಗರೇ ಅಲ್ವಾ ನಮಗೆ ಗಂಟೆಗಟ್ಟಲೆ ಮಾತಾಡೋದನ್ನ ಯಾವಾಗಲೂ ನಮ್ಮ ಜೊತೆಲೇ ಇಟ್ಕೊಂಡು ಅದ್ ಬೇಕಾ ಇದ್ ಬೇಕಾ, ನೀನು ಹಾಗೆ ನೀನು ಹೀಗೆ ಅಂತ ಅಂದ್ಕೊಂಡೇ ಇರ್ತಿದ್ದು. ನಾವು ಕೇಳಿದ್ವಾ ಅವಾಗ ನಮ್ಮ ಹಿಂದೆ ಬೀಳಿ ನಿಮ್ಮ ಟೈಮ್ನೆಲ್ಲ ನಮಗೆ ಕೊಡಿ ಅಂತ? ನಾವು ಇಷ್ಟಪಟ್ಟಿದ್ದನ್ನ, ನಮಗೆ ಅಭ್ಯಾಸ ಆಗಿರೋದನ್ನ ಯಾಕೆ ಇವಾಗ ಮಾಡ್ತಿಲ್ಲ ಅಂತ ಕೇಳಿದ್ರೆ ನಿಮ್ಮ ಪ್ರಕಾರ ನಾವು ಟಾರ್ಚರ್ ಕೊಡ್ತಿದ್ದೀವಿ ಅಂತ ಅಲ್ವಾ? ನೀನು ಎಲ್ಲ ಹುಡುಗರ ಥರ ಟೈಮ್ ಪಾಸ್ಗೆ ಲವ್ ಮಾಡ್ತಿದ್ಯಾ ಅಷ್ಟೇ. ನನ್ನ ಫೀಲಿಂಗ್ಸಿಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ ನಿನ್ನ ಹತ್ರ. ನನ್ನ ಬಿಟ್ಟು ಎಲ್ಲೋಗ್ತಾಳೆ ಅನ್ನೋ ಇಗ್ನೋರೆನ್ಸ್ ನಿನಗೆ. ನೀನು ಎಲ್ಲರ ಥರ ನನ್ನ ಟೈಮ್ ಪಾಸ್ಗೆ ಯೂಸ್ ಮಾಡ್ಕೋತಿದ್ಯಾ ಅಷ್ಟೇ. ನಾನೊಬ್ಳು ಇದ್ದೀನಿ ಅನ್ನೋದೇ ಮರ್ತ್ಬಿಟ್ಟಿದ್ಯಾ ನೀನು? ಅರ್ಜೆಂಟ್ ಮೀಟ್ ಮಾಡಬೇಕು ಬಾ ಅಂದರೆ ಗೊತ್ತಾಗಲ್ವಾ ನಿನಗೆ? 1 ಅವರ್ ಆಯಿತು ನಾನಿಲ್ಲಿ ಬಂದು. ಮನೇಲಿ ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಗೊತ್ತಾ ನಿನಗೆ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ. ನೀನು ನೋಡಿದ್ರೆ ಯಾವಾಗ ಕೆಲಸ ಆಗ್ತಿದ್ಯಾ? ನಾನು ಸತ್ತೋಗ್ತೀನಿ ಅಷ್ಟೇ. ನನ್ನ ಫ್ರೆಂಡ್ಸ್ ನಿನ್ನ ಬಗ್ಗೆ ಕರೆಕ್ಟಾಗೇ ಹೇಳಿದ್ರು. ನಾನೇ ನಿನ್ನ ಅತಿಯಾಗಿ ನಂಬಿಟ್ಟೆ. ಥೂ. ಹಲೋ ಅಮ್ಮು, ಯಾಕೆ ಹೇಳ್ತಾ ಇದೀಯಾ? ಅಳ್ಬೇಡ್ವೆ ಅಮ್ಮು. ಸಾರಿ ಅಮ್ಮ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಕಣೋ. ಇಟ್ಸ್ ಓಕೆ ಅಮ್ಮು, ಸಾರಿ. ನಾನು ಹೊಡಿಬಾರ್ದಿದ್ದು. ಐ ಆಮ್ ವೆರಿ ಸಾರಿ ಕಣೆ ಅಮ್ಮು. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದಲ್ಲ, ಅದಕ್ಕೆ ಹುಚ್ಚಿ ಥರ ರಿಯಾಕ್ಟ್ ಮಾಡಿಬಿಟ್ಟೆ. ಸಾರಿ ಕಣೋ. ನನಗಿವಾಗ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಭಯ ಆಗ್ತಿದೆ. ಸರಿ ಆಯ್ತು, ಇವಾಗ ಏನು ತಲೆ ಕೆಡಿಸ್ಕೋಬೇಡ. ನಾಳೆ ಸಿಗ್ತೀನಿ, ನೀಟಾಗಿ ಮಾತಾಡೋಣ, ಓಕೆನಾ? ಮನೆಗೆ ರೀಚ್ ಆದ ನೀನು? ಇನ್ನೂ ಇಲ್ಲ, ಇಲ್ಲೇ ಇದ್ದೀನಿ. ವಾಟ್? ಏ ಲೂಸು, ನಾನು ಬಂದೆ 2 ಅವರ್ ಮೇಲೆ ಆಯ್ತಲ್ಲೇ. ಇನ್ನ ಏನು ಮಾಡ್ತಿದ್ಯಾ ಅಲ್ಲಿ? ನೀನು ಹಾಗೆ ಹೋಗ್ಬಿಟ್ಟಲ್ಲ, ನನಗೇನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಅಮ್ಮು ಸರಿ ಇರು, ನಾನು ಬರ್ತಾ ಇದ್ದೀನಿ, ನೀನು ಅಲ್ಲೇ ಇರು.
ನೀನು ಯಾವಾಗ ಸೆಟ್ಲ್ ಆಗೋದು, ಯಾವಾಗ ನಮ್ಮ ಮನೇಲಿ ಬಂದು ಮಾತಾಡೋದು? ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಅಪ್ರೂವ್ ಆದರೆ ಪಕ್ಕಾ ಪ್ರಮೋಷನ್ ಆಗುತ್ತೆ. ನೆಕ್ಸ್ಟ್ ಡೇನೇ ನಿಮ್ಮ ಮನೆಗೆ ಬರ್ತೀನಿ. ಹೀರೋ ಥರ ಬಾ, ನಿನ್ನ ನೋಡಿ ನಮ್ಮ ಮನೆಯವರೆಲ್ಲ ಫಿದಾ ಆಗ್ಬಿಡ್ಬೇಕು. ಹಾಂ ಹಂಗ ಹೆಂಗೆ ಬರ್ತೀನಿ ನೋಡು, ಹೀರೋ ಥರ. ಹಲೋ ಹಲೋ, ಕೇಳಿಸ್ಕೊಂತಿದ್ಯಾನೋ? ಹಲೋ ಮಗ, ನಿಜವಾಗ್ಲೂ ಹೋಗ್ತಿದ್ದೀನೋ? ಮಚ್ಚ ಹೋಗ್ಬೇಡ್ವೋ, ವಾಪಸ್ ಬಂದ್ಬಿಡೋ. ನಿಂಗೇನು ಅನ್ಸಲ್ವೇನೋ? 2 ವರ್ಷ ಆಯ್ತು ನಾವು ನೀನು ಬಿಟ್ಟೋಗಿ. ನಿಮ್ಮಿಬ್ಬರದು ಮುಗ್ದೋಯ್ತು ಮಚ್ಚ. ಇವತ್ತವಳ ಮದುವೆ, ಸುಮ್ಮನೆ ಅಲ್ಲೋಗಿ ಸೀನ್ಸ್ ಕ್ರಿಯೇಟ್ ಮಾಡ್ಬಿಡ, ಬಂದ್ಬಿಡೋ. ನಿನ್ನ ತಂಗಿ ಮದುವೆಗೆ ಕಾರ್ಡ್ ಕೊಡಕ್ಕೆ ಹೋದಾಗ ಅವರಪ್ಪ ಅದೇ ಸೀನ್ ಮಾಡಿದ್ರು, ಅದೆಲ್ಲ ಮರ್ತ್ಬಿಟ್ಟ, ವಾಪಸ್ ಬಂದ್ಬಿಡೋ. ಏನಿದು ಅಂತ ನೋಡ್ತಿದ್ದೀರಾ? ಅವತ್ತು ಸೆಕೆಂಡ್ ಟೈಮ್ ಅವಳ ಎಂಗೇಜ್ಮೆಂಟ್ ವಿಷಯ ಗೊತ್ತಾಗಿ ನಾನು ಕಾಲ್ ಮಾಡಿದಾಗ ಅವಳು ನನ್ನ ಕಾಲೇ ಪಿಕ್ ಮಾಡಲಿಲ್ಲ. ಐ ವಾಸ್ ಬ್ಲಾಕ್. ಹುಡುಗಿರೆಲ್ಲ ಹೀಗೇನಾ? ಯಾವುದನ್ನು ನೇರವಾಗಿ ಹೇಳಲ್ಲ, ಹೇಳ್ದೆ ಗೊತ್ತಾಗೋದಕ್ಕೆ ನಾವೇನು ದೇವ್ರ? ಪ್ರತಿದಿನ ಅವತ್ತವಳು ಕಾಲ್ ಪಿಕ್ ಮಾಡಿದರೆ, ಇಲ್ಲ ನಾನು ಕೋಪ ಮಾಡ್ಕೊಳ್ದೆ ಇದ್ದಿದ್ರೆ ಅವತ್ತೆಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಕನಸಲ್ಲೇ ಇಷ್ಟು ದಿನ ಬದುಕ್ತಿದ್ದೀನಿ. ಎವ್ರಿ ಲವ್ ಈಸ್ ಅನ್ಪ್ರಿಡಿಕ್ಟೇಬಲ್ ಅಲ್ವಾ? ನನ್ನ ಪ್ರೀತಿ ಮಾತ್ರ ಹೀಗ, ಇಲ್ಲ ಎಲ್ಲರೂ ಪ್ರೀತಿನೂ ಹೀಗೇನಾ? ಕಾಲೇಜ್ ಇದ್ದಾಗ ಮನೆಯವ್ರ ದುಡ್ಡು, ಫ್ರೆಂಡ್ಸ್ ಗಾಡಿ ಅಂತ ಮಜಾ ಮಾಡ್ತಾ ಈ ಪ್ರೀತಿ ಅಂದರೆ ಯಾವಾಗಲೂ ಹೀಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ರಿಯಾಲಿಟಿನೇ ಬೇರೆ. ಅವತ್ತವಳಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರೆ ಅನ್ನೋ ವಿಷಯನ ಅವಳು ಮೊದಲೇ ಹೇಳಿದರೆ, ಇಲ್ಲ ನಾನೇ ನನ್ನ ಆಫೀಸ್ ಪ್ರೆಷರ್ನ, ನನ್ನ ಕೋಪನ ಸ್ವಲ್ಪ ಸೈಡ್ಗಿಟ್ಟು ಮಾತಾಡಿದರೆ ಇವತ್ತಿಗೆ ಪರಿಸ್ಥಿತಿ ಬರ್ತಿಲ್ಲ. ನಾನು ನನ್ನ ಕೋಪನ ಬಿಡಲಿಲ್ಲ, ನನ್ನ ಕೋಪಕ್ಕೇನು ಕಾರಣ ಅಂತ ಅವಳು ನನ್ನ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಲಿಲ್ಲ. ಯಾರಿಗೆ ಸರಿ ಯಾರು ತಪ್ಪು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಪ್ರೀತಿನೇ ಸೋತೋಗಿತ್ತು. ಇವತ್ತವಳ ಮದುವೆ, ನನಗೆ ಗೊತ್ತು ಇವತ್ತವಳ ಮುಖ ಮಾತ್ರ ನಗ್ತಿರುತ್ತೆ, ಆದರೆ ಅವಳ ಮನಸ್ಸು ಗೊಳೋ ಅಂತ ಅಳ್ತಿರುತ್ತೆ. ಮೇ ಬಿ ಅವತ್ತ 10 ನಿಮಿಷ ನಮ್ಮಿಬ್ಬರ ಮಧ್ಯೆ ನಡೆದಿರೋ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಿದರೆ ದಿಸ್ ಕುಡ್ ಹ್ಯಾವ್ ಬಿನ್ ಎ ಸಕ್ಸಸ್ಫುಲ್ ಲವ್ ಸ್ಟೋರಿ. ಇಲ್ಲಿ ನಮಗೇನು ಸಿಗ್ತಿಲ್ಲ ಅನ್ನೋದನ್ನು ಯೋಚಿಸೋಕ್ಕಿಂತ ನಾವೇನು ಕೊಡ್ತಿದ್ದೀವಿ ಅಂತ ನಾವು ಯೋಚನೆ ಮಾಡಿದ್ರೆ ಪ್ರತಿ ಲವ್ ಸ್ಟೋರಿ ಕೂಡ ಸಕ್ಸಸ್ಫುಲ್ ಲವ್ ಸ್ಟೋರಿ. ಆದರೆ ಏನು ಮಾಡೋದು? ನಾನು ಮೊದಲೇ ಹೇಳಿದ್ನಲ್ಲ, ಎವ್ರಿ ಲವ್ ಈಸ್ ಅನ್ಪ್ರಿಡಿಕ್ಟೇಬಲ್ ಅಂತ.